ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ ಇವತ್ತು ನಾನು ಮಾರ್ನಿಂಗ್ ಟು ನೈಟ್ ತನಕ ಒಂದು ರೊಟೀನನ್ನು ನನ್ನ ಲೋಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನು ವಿಶೇಷ ಅಂತ ಅಂದರೆ ನಾಳೆ ಶ್ರಾವಣದ ಮೊದಲನೇ ಶುಕ್ರವಾರ. ಸೊ ಹಾಗಾಗಿ ನಾನು ಇವತ್ತು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ನಾನು ಪಾತ್ರೆಗಳನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ನಂತರ ನೆಲ ಮತ್ತು ಬಟ್ಟೆ ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ದೇವ್ರ ಸಾಮಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಲೋಗಲ್ಲಿ ವಿಶೇಷತೆ ಏನಂತ ಅಂದರೆ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಾನು ನಿಮ್ಮ ಜೊತೆ ಕೆಲವೊಬ್ಬರು ಕೇಳ್ತಾ ಇದ್ರಿ, ಜೊತೆ ಯಾವ ರೀತಿಯಾಗಿ ನೀನು ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದೀಯಾ, ಯಾಕೆಂದರೆ ಯೂಟ್ಯೂಬ್ ವೀಡಿಯೋಸ್ ಜೊತೆಗೆ ವಾಟ್ಸಪ್ ಬಿಸ್ನೆಸ್ ಮಾಡ್ಕೊಳ್ತೀಯಾ, ಮನೆ ಕಡೆ ಕೆಲಸ ಮಾಡ್ತೀಯಾ, ಹೊಲದ ಕೆಲಸ ಮಾಡ್ತೀಯಾ, ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊತೀಯಾ, ಸೊ ಇದೆಲ್ಲ ಯಾವ ರೀತಿ ನೀನು ಮಾಡ್ಕೊತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅನ್ನೋವಂಥದ್ದೊಂದು ಮಾತು ಕೆಲವೊಬ್ರು ಹೇಳ್ತಾ ಇದ್ರಿ ಕಾಲ್ ಮಾಡಿದಾಗೆಲ್ಲ. ಸೊ ಆಗಲ್ಲ ಅಂತಿಲ್ಲ. ಹಾಗಾಗಿ ನಾನು ಈ ಥರ ಸಂದರ್ಭದಲ್ಲಿ ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸಲಹೆ ಅಂತ ಅನ್ಬೋದು, ಅಥವಾ ನನ್ನ ಒಂದು ಅನಿಸಿಕೆ ಅನುಭವ ಈ ರೀತಿಯ ಒಂದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಯಾವ ರೀತಿ ನಾನು ಟೈಮನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಕೆಲಸಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಒನ್ ಬೈ ಒನ್. ಬಟ್ ಇವತ್ತು ಕೆಲಸ ಹೆವಿ ಇರೋದ್ರಿಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ನಾನು ಉಪ್ಪಿನ ದೀಪವನ್ನು ಹಚ್ಚಿದ್ದೆ, ಹಿಂದಿನ ಲೋಗಲ್ಲಿ ತೋರಿಸಿದ್ದೆ ನಾನು. ಅದರಿಂದ ನನಗೆ ಏನು ಲಾಭ ಆಯಿತು ಮತ್ತು ನಾನು ಏನು ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀವು ಕೂಡ ತಪ್ಪು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನೊಂದು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಾನು ಅದ್ರ ಬಗ್ಗೆ ಕೂಡ ಹೇಳ್ಕೊತಾ ಹೋಗ್ತೀನಿ. ಸೊ ಹಾಗಾದರೆ ಬನ್ನಿ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಕೆಲಸ ಇದೆ. ಬೆಳಿಗ್ಗೆ ನಾನು 5:30ಗೆ ಎದ್ದಿದ್ದು. ಅದರ ನಂತರ ನಾನು ಏನೇನು ಕೆಲಸ ಮಾಡಿದೆ ಅನ್ನೋದನ್ನೆಲ್ಲ ಕ್ಲಿಪ್ಪನ್ನು ತೆಗೆದಿಟ್ಟಿದ್ದೀನಿ. ಅದರ ತೋರಿಸ್ತಾ ನಿಮ್ಮ ಜೊತೆಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಅದ್ರ ಜೊತೆಗೆ ಟಿಪ್ಸ್ ಹಾಗೆ ಸಲಹೆ ಇನ್ನೂ ಕೆಲವೊಂದು ಮಾತುಕತೆ ಮಾಡ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮೊದಲು ಯಾರಾದರೂ ಮೊದಲನೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾರಣ ಇಷ್ಟೇ, ಮುಂದೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ, ನಿಮ್ಮ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀವು ಮತ್ತೆ ನೆಕ್ಸ್ಟ್ ವಿಡಿಯೋನ ನೋಡ್ಬೋದು, ಅಥವಾ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಹಿಂದಿನ ವೀಡಿಯೋಸ್ಗಳೆಲ್ಲ ನಿಮಗೆ ಕಾಣಿಸುತ್ತೆ. ನಿಮಗೆ ಯಾವುದು ಇಷ್ಟನೋ ತಮ್ಮನೇಲಿ ನೋಡಿಬಿಟ್ಟು ನೀವು ನೋಡ್ಬೋದು. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ನಾನು ಬೆಳಿಗ್ಗೆ ಒಂದು 5:30ಗೆ ಎದ್ದಿದ್ದು. ಆವಾಗ ಎದ್ದಿದ್ದು ಯಾಕೆ ಅಂದರೆ 6 ಗಂಟೆಗೆ ಕರೆಂಟ್ ಹೋಗ್ತಾ ಇತ್ತು ಈ ಕಡೆ, ಅದಕ್ಕೋಸ್ಕರ ದೋಸೆಗೆ ಚಟ್ನಿನ ಬೀಸಬೇಕಿತ್ತು. ಹಾಗಾಗಿ ಮುಂಚೆ ಎದ್ದೆ. ಆನಂತರ ನಾನು 6 ಗಂಟೆಯಿಂದ 7:30 ತನಕ ಗುಲಾಬಿಗೆ ಕಳೆ ಮತ್ತೆ ಆಗಿದೆ. ನಾವಿವಾಗ ಕಳೆ ಕೂಡ ಮತ್ತೆ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಕಳೆ ಕೀಳೋಣ ಅಂತ ನಾನು 7:30 ತನಕ ಕಳೆ ಕೀಳ್ತೀನಿ ಅಂತ ವೇಣುಗೆ ಹೇಳಿಬಿಟ್ಟು ಹೋದೆ ಕಳೆ ಕೀಳೋಕ್ಕೆ. ವೇಣು ಇಲ್ಲಿ ದೇವಿನ ಹೊರಗಡೆ ಕಟ್ಬಿಟ್ಟು ಅಲ್ಲಿ ಸಗಣಿ ಮತ್ತು ಸಪ್ಪೆಗಳನ್ನೆಲ್ಲ ಬಾಚ್ತಾ ಇದ್ದ. ಹಾಗೆ ನಾನು ಕಳೆ ಕೀಳುವಾಗ ಅವನ ಕೆಲಸ ಮುಗಿಸ್ಕೊಂಡು ಅವನು ಜೊತೆ ಬಂದ. ಅವನು ಕೂಡ ಕಿತ್ತು ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಬಂದ್ವಿ. ಅಲ್ಲಿ ತನಕ ಒಂದು 7:30 ಆಗಿತ್ತು. ಮತ್ತು ವೇಣು ನಾನು ಹಾಲು ತೊಗೊಬರ್ತೀನಿ ಅಂತ ಹಾಲು ತರಲಿಕ್ಕೆ ಕೂಡ ಹೋದರು ಅವರು. ಸೊ ನಾನೇನು ಮಾಡಿದೆ ಅಂದರೆ ತಿಂಡಿ ಬಿಸಿ ಮಾಡೋಣ ಅಂತ ಸ್ನಾನ ಮಾಡಿಕೊಂಡೆ. ಈ ಮಧ್ಯೆ ಸ್ನಾನ ಮಾಡಿಕೊಂಡು ಹಾಗೆ ನಾನು ಬಾಗಿಲಿಗೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿದೆ. ನೋಡಿ, ತುಳಸಿ ಏನಾದರೂ ಬಾಡೋಯ್ತು, ಮುದ್ರ ರೋಗ ಬಂತು ಅಂದರೆ ಅದಕ್ಕೆ ಬೆಳಿಗ್ಗೆ ನೀರು ಹಾಕ್ತಿರಲ್ವ, ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಹಾಕಿ, ಇದರಿಂದ ಅದಕ್ಕೆ ಇರೋ ರೋಗ ಎಲ್ಲ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ತುಳಸಿ ಗಿಡ. ಅದೇ ರೀತಿ ನಾನು ಇಲ್ಲೊಂದು ಸ್ವಲ್ಪ ತುಳಸಿ ಗಿಡ ಹುಟ್ಟಿದ್ದನ್ನು ನೆಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ತುಳಸಿ ಕಟ್ಟೆಯಲ್ಲಿರೋ ತುಳಸಿಯನ್ನು ಕೊಯ್ದು ಪೂಜೆಗೆ ಯೂಸ್ ಮಾಡಬಾರ್ದು, ಸಪ್ರೇಟಾಗಿ ಗಿಡನ ನೆಟ್ಕೋಬೇಕು. ಇದು ವೀಳ್ಯದೆಲೆ ನಾನು ನನ್ನ ತಾಯಿ ಮನೆಯಿಂದ ತಂದಿದ್ದು, ಅಂದರೆ ಇಲ್ಲಿ ಇಲ್ಲಾಗಿತ್ತು, ಸೊ ತಗೊಬಂದಿದ್ದೀನಿ. ಅದೇ ರೀತಿ ಬಾಗಿಲಿಗೆ ಇಲ್ಲಿ ಕಳೆ ಎಲ್ಲ ಇತ್ತು, ಅದನ್ನು ಕೂಡ ಸ್ನಾನ ಮಾಡೋದ್ರೊಳಗೆ ಕಳೆ ಎಲ್ಲ ಕಿತ್ಬಿಟ್ಟು ಆಮೇಲೆ ನೀರು ಹಾಕಿ ಬಾಗಿಲಿಗೆ ಇವಾಗ ಪೂಜೆಗೆ ಹೋಗಬೇಕು. ಪೂಜೆ ಕೂಡ ದೇವ್ರದ್ದು ಪೂಜೆನೂ ಮಾಡಿ ಮುಗಿಸ್ತೀನಿ, ಯಾಕಂದರೆ ವೇಣು ಬಂದಿಲ್ಲ, ಅದಕ್ಕೋಸ್ಕರ ಪೂಜೆ ಕೂಡ ಮಾಡಿ ಮುಗಿಸ್ದೆ. ಸೊ ಗುರುವಾರದ ಪೂಜೆ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೀನಿ.
ಇವಾಗ ಅಷ್ಟರಲ್ಲಿ ವೇಣು ಬಂದ. ಸೊ ಅದಕ್ಕೋಸ್ಕರ ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಸಾರಿತ್ತು ನಿನ್ನೆದು, ಮತ್ತು ಚಟ್ನಿ ಕೂಡ ಮಾಡಿದ್ದೆ, ಅದೇ ರೀತಿ ಪಲ್ಯ ಬೇರೆ ಇತ್ತು. ನಾನು ಸಾರು ಯಾಕೆ ನಿನ್ನೆದು ಇಟ್ಟಿದ್ದೀನಿ ಅಂದರೆ ನಿನ್ನೆ ನೈಟ್ ನಾನು ಮಾಡಿದ್ದೆ ಸಾರು. ಅದನ್ನು ನಾನು ಈ ಥರ ಏನಾದರೂ ತುಂಬ ಕೆಲಸ ಇತ್ತು ಅಂದರೆ ಮುಂಚಿನ ದಿನವೇ ಸಾಂಬಾರು ಮಾಡಿಟ್ಬಿಡ್ತೀನಿ. ಮಾರನೇ ದಿನ ಅನ್ನ ಒಂದು ಮಾಡಿಕೊಂಡ್ರೆ ಆಯಿತು ಅನ್ನೋ ಲೆಕ್ಕಕ್ಕೆ. ಇಲ್ಲಿ ದೋಸೆ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ, ಮತ್ತು ನಿನ್ನೆದು ಹೀರೆಕಾಯಿ ಪಲ್ಯ ಬೇರೆ ಇತ್ತು. ಸೊ ಸಾಕಲ್ವಾ, ಹಾಗಾಗಿ ಅವ್ನು ಹಾಲು ತಂದಿದ್ದ, ಕಾಫಿ ಮಾಡಿ ತಿಂಡಿನ ಇವಾಗ ತಿಂದುಬಿಟ್ಟು ನಂತರ ಮನೆ ಕೆಲಸ ಮಾಡ್ಕೋತೀನಿ ನಾನು. ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು, ಚೆನ್ನಾಗಾಗಿತ್ತು. ವೇಣು ಅಂತೂ ಚೆನ್ನಾಗಿ ತಿಂದ ನೋಡಿ, ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ಆಮೇಲೆ ಇವಾಗ ನಾನು ಕ್ಲೀನಿಂಗ್ ಮಾಡ್ಕೋಬೇಕು. ತಿಂಡಿ ತಿಂದುಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಅಡುಗೆ ರೂಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ ಅಡುಗೆಲೆಲ್ಲ ಅದು ಇದು ಮಸಾಲೆ ಸಾಮಾನೆಲ್ಲ ಹಾಕಿಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದು ಒಂದು ಬೇರೆ ಬೇರೆ ಕವರಲ್ಲಿ ಹಾಕಿ ಎಲ್ಲನೂ ಇವಾಗ ಹೊರಗೆ ಹಾಕ್ತಾಯಿದ್ದೀನಿ. ಯಾವ್ಯಾವ ತೊಳೆಯೋದಿದ್ದು ಒಂದು ಸಲ ತೊಗೊಂಡೋಗಿ ನಾನು ತೊಳೆಯೋ ಜಾಗಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ವೇಣು ಆ ಕಡೆ ಎಲ್ಲೋ ಹೋದವನು ಬಂದ. ನೋಡಿಬಿಟ್ಟು ನಾನು ಬರ್ತೀನಿ ಅಂತ ಅಂದು ನನಗೆ ಹೆಲ್ಪ್ ಮಾಡಿದ್ರು ಪಾಪ. ಆ್ಯಕ್ಚುಲಿ ಅವ್ನು ಹೆಲ್ಪ್ ಮಾಡೋಕ್ಕೆ ಬಂದಿರೋದು ಒಂದು ಫಿಲ್ಮ್ ನೋಡಬೇಕಿತ್ತು ಯೂಟ್ಯೂಬಲ್ಲಿ. ಸೊ ನನ್ನ ಜೊತೆ ಕೂತ್ಕೊಂಡು ತೊಳಿತಾ ಯೂಟ್ಯೂಬಲ್ಲಿ ಫಿಲ್ಮ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಹಾಗೆ ಪಾತ್ರೆ ಕೂಡ ತೊಳೆದು ಕೊಟ್ಟರು. ಇಲ್ಲಿ ನಾವು ದೇವಿನ ಎದುರುಗಡೆನೇ ಕಟ್ಟಾಕೊಂಡಿದ್ವಿ. ಅದಕ್ಕೆ ಮೇವು ಅಂದರೆ ನಾವು ಜೋಳ ಸ್ವಲ್ಪ ಬೆಳೆದಿದೆ ಅಷ್ಟೇ, ಇನ್ನೂ ಬೆಳಿಬೇಕು ಕುಯ್ದು ಹಾಕೋಕ್ಕೆ. ಅಲ್ಲಿ ಇಲ್ಲಿ ಬದದಲ್ಲಿ ಮೇಯಿಸ್ತಾ ಇದ್ದೀವಿ. ಇವಾಗ ಪಾತ್ರೆ ನೋಡಿ ಇಷ್ಟೊಂದಿದ್ದು. ವೇಣು ಬಂದಿರೋಕ್ಕಾಗಿ ನಂಗೆ ಬೇಗನೆ ಆಯಿತು. ನಾನು ತೊಳೆದು ಕೊಟ್ಟೆ, ಅಂದರೆ ತಿಕ್ಕು ಕೊಟ್ಟೆ, ಅವನು ನೀರು ಹಾಕಿ ವಾಶ್ ಮಾಡಿ ಕೊಟ್ಟ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಅಡುಗೆ ರೂಮನ್ನು ಒರೆಸ್ಬೇಕು. ಸೊ ಹಾಗಾಗಿ ಫಸ್ಟು ನಾನು ಈಗ ಬೇರೆ ವಾಶ್ ಮಾಡೋದಿರೋಂಥ ಪಾತ್ರೆನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ವಾಶ್ ಮಾಡ್ತಾ ಬರ್ತೀನಿ. ಈ ರೀತಿ ವಾಶ್ ಮಾಡುವಾಗ ಫಸ್ಟ್ ನಾನು ಏನು ಮಾಡ್ತೀನಿ, ಮೇಲ್ಗಡೆ ಎಲ್ಲಿದ್ದಂಥ ಬಿಂಜು ಬಲೆ, ಅದು ಆ ಸಾಲಂಗದ ಬಲೆ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಲ ಕಸ ತೆಗೆದುಬಿಟ್ಟು ನಂತರ ಪಾತ್ರೆಗಳನ್ನು ಒಂದೊಂದು ಸೈಡಿಗೆ ಒಂದೊಂದನ್ನು ಜೋಡಿಸ್ತಾ ಬರ್ತೀನಿ. ಆ ಸೈಡಲ್ಲಿ ಫಸ್ಟ್ ಕ್ಲೀನ್ ಆದಮೇಲೆ ಮತ್ತೆ ಈ ಕಡೆಯಿಂದ ಪಾತ್ರೆ ಅಲ್ಲಿ ಜೋಡಿಸ್ಕೊಂಡು ಮತ್ತು ಖಾಲಿಯಾದದ್ದು ಜಾಗದಲ್ಲಿ ನಾನು ಒರೆಸ್ಕೊಳ್ತಾ ಹೋಗ್ತೀನಿ. ಈ ರೀತಿ ಮಾಡೋದ್ರಿಂದ ನನಗೆ ಬೇಗ ಕೆಲಸ ಆಗುತ್ತೆ. ಇದ್ರ ಮಧ್ಯೆ ನಾನು ಟೈಮ್ ಕೂಡ ನೋಡ್ತಾ ಹೋಗ್ತೀನಿ. ಹಾಗೆ ನಾನು ಈ ರೀತಿ ಬ್ಯುಸಿ ಇರೋ ಟೈಮಲ್ಲಿ ನಾನು ಫೋನನ್ನು ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಜಸ್ಟ್ ವಿಡಿಯೋಗೋಸ್ಕರ ಮಾತ್ರ, ಕಾಲ್ ಆಗಲಿ ಬೇರೆ ಯಾವುದೇ ಒಂದು ಮೆಸೇಜ್ ಇರ್ಬೋದು, ನನ್ನ ವಾಟ್ಸಪ್ ಬಿಸ್ನೆಸ್ ಎಲ್ಲ ನಾನು ಅಲ್ಲಿ ಬದಿಗಿಡ್ತೀನಿ ಪಕ್ಕಕ್ಕೆ, ಫಸ್ಟು ಈ ಕೆಲಸ ಮುಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಇವಾಗ ನಾನು ಈ ಕೆಲಸನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಯಾವತ್ತೂ ನಾವು ಗ್ಯಾಸನ್ನೆಲ್ಲ ಒರೆಸುವಾಗ ಮತ್ತು ಗ್ಯಾಸ್ ಆ ಕಡೆ ಈ ಕಡೆ ಮಾಡುವಾಗ ಗ್ಯಾಸಿನ ರೆಗ್ಯುಲೇಟರ್ ಇರೋದಲ್ಲ, ಅಲ್ಲಿ ಆಫ್ ಮಾಡೋಕ್ಕೊಂದು ಸ್ವಿಚ್ ಇರುತ್ತೆ. ಅದನ್ನು ಆಫ್ ಮಾಡಿಕೊಂಡೇ ನಾವು ಅಡುಗೆ ಮನೆ ಕೆಲಸನ ಮಾಡ್ತಾ ಹೋಗಬೇಕು. ಅದು ಸೇಫ್ ಅಂತ ನನ್ನ ಒಂದು ಅಭಿಪ್ರಾಯ. ಇವಾಗ ನಾನು ಒರೆಸ್ತಾ ಇದ್ದೀನಿ. ಶಾಂಪು ಅಥವಾ ಸೋಪಿನ ಹುಡಿ ಹಾಕಿ ನಾನು ಒರೆಸೋದು. ಮತ್ತು ಅದಕ್ಕೆ ನೆಲಕ್ಕೆ ಏನಾದರೂ ಜಿಡ್ಡು ಹಿಡಿದಿತ್ತು ಅಂದರೆ ಎಣ್ಣೆ ಪದಾರ್ಥ ಅವೆಲ್ಲ ಇದ್ದರೆ ಹೋಗುತ್ತೆ. ಅದ್ರ ಜೊತೆಗೆ ನನ್ನ ಬಕೆಟಿಗೆ ಗೋಮೂತ್ರ ಹಾಕ್ಕೊಳ್ತೀನಿ. ಹಬ್ಬ ಹರಿದಿನ ಆಯಿತು ಅಂದರೆ ಗೋಮೂತ್ರ ಹಾಕ್ಕೊಳ್ತೀನಿ. ಒಮ್ಮೆ ಇಲ್ಲ ಅಂದರೆ ಸಗಣಿ ಅಥವಾ ಅರಿಶಿನ, ಸ್ವಲ್ಪ ಉಪ್ಪು, ಈ ರೀತಿ ಏನಾದರೂ ಹಾಕ್ಕೊಂಡು ಅಡುಗೆ ಮನೆನ ಅಥವಾ ಎಲ್ಲ ಮನೆಯೂ ಕ್ಲೀನ್ ಮಾಡೋದು. ನಾನು ಅದರಲ್ಲೇ ಬಕೆಟಿಗೆ ಸ್ವಲ್ಪ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಹೋಗ್ತೀನಿ. ಈ ರೀತಿ ನಾವು ಗ್ಯಾಸೆಲ್ಲ ಒರೆಸುವಾಗ ಮಾತ್ರ ನೆನಪಿಟ್ಕೊಳ್ಳಿ, ಗ್ಯಾಸಿನ ರೆಗ್ಯುಲೇಟರ್ನ ಆಫ್ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಅಡುಗೆ ಮನೆ ಕಿಟಕಿ ಅಂತೂ ತುಂಬಾ ಗಲೀಜಾಗಿತ್ತು. ಅವನ್ನೆಲ್ಲ ನಾನು ಬ್ರಷಲ್ಲಿ ತಿಕ್ಕಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ನಾನು ಇಷ್ಟೊತ್ತು ಅಡುಗೆ ಮನೆ ಫುಲ್ ಕ್ಲೀನಾಗಿದೆ. ನಂದು ಪಾತ್ರೆ ತೊಳೆದು ನಿಮಗೆ ತೋರಿಸ್ದೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಬಂದೆ ಅಂತ. ಟೋಟಲಿ ಅಡುಗೆ ಮನೆ ಕ್ಲೀನ್ ಆಯಿತು. ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಪಾತ್ರೆಗಳೆಲ್ಲ ಇದ್ದಾವೆ, ಅವನ್ನೆಲ್ಲ ಹೊರಗೆ ಹಾಕಿದೆ. ಇನ್ಯಾವುದು ಮಿಕ್ಕಿದ್ವು ಅವನ್ನೆಲ್ಲ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದ್ದಾವೆ. ನೆಕ್ಸ್ಟು ಅನ್ನ ಕೂಡ ರೆಡಿ ಆಯಿತು. ವೇಣು
ಹೊರಗಡೆ ಹೋಗಿದ್ದಾನೆ, ಅವನು ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದಾನೆ. ಅವನು ಈಗ ಕಾಲ್ ಮಾಡ್ತೀನಿ, ಬಂದ ಅಂದರೆ ಓಕೆ ಇಬ್ಬರು ಜೊತೆ ಸೇರಿ ಊಟ ಮಾಡಿಬಿಟ್ಟು ನಂತರ ಹಾಲ್ ಕ್ಲೀನ್ ಮಾಡ್ಕೊಳ್ತೀನಿ. ಇಷ್ಟೊತ್ತಿಗಾಗಲೇ ನಾನು ವಾಶ್ ಮಾಡಿದಂಥ ಪಾತ್ರೆ ಎಲ್ಲ ಒಣಗಿರುತ್ತೆ. ಸೊ ಅದನ್ನು ತೊಗೊಂಡೋಗಿ ಸೆಟ್ ಕೂಡ ಮಾಡ್ಬೋದು ನಾನು. ಹಾಲ್ ಕ್ಲೀನ್ ಮಾಡಾದಮೇಲೆ ನಾನೊಂದು ಬ್ಯೂಟಿಫುಲ್ ಆದ ಲೊಕೇಶನ್ಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೆಯ್ಟ್ ಮಾಡಿ, ಅದು ಯಾವುದು ಏನು ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಇವಾಗ ವೇಣು ಬಂದರು, ಊಟ ಮಾಡಿಕೊಂಡು ಮತ್ತೆ ಹಾಲ್ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ವೇಣುಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪೇಂಟ್ ಮಾಡ್ತೀನಿ ಅಂತ ಅಂದರು. ಸ್ವಲ್ಪ ಪೇಂಟ್ ತಂದಿದ್ದಿತ್ತು, ಅದಕ್ಕೋಸ್ಕರ ಅವನು ಪೇಂಟ್ ಮಾಡ್ತಾಯಿದ್ದ. ನಾನು ಹಾಗೆ ಕಿಟಕಿ ಮತ್ತು ಬಾಗಿಲನ್ನೆಲ್ಲ ಇದು ಕ್ಲೀನಾಗಿ ವಾಶ್ ಮಾಡಿ ಒದ್ತಾ ಇದ್ದೆ. ಇವಾಗ ನನಗೆ ಒಂದು 2:30-3 ಗಂಟೆ ಆಗೋಗಿದೆ. ಹೂವು ಬೇರೆ ಕುಯ್ಕೊಬರಬೇಕು, ಆ ಕೆಲಸ ಬೇರೆ ಇದೆ. ಮಾವಿನ ತೋರಣಕ್ಕೆ ಬೇಕು, ಮಾವಿನ ಎಲೆ ಬೇಕು, ಬಾಳೆ ಎಲೆ ಕುಯ್ಕೊಬರಬೇಕು. ಇವನು ವೇಣು ಪೇಂಟಿಂಗ್ ಮಾಡ್ತೀನಿ ಅಂತ ಅನ್ನೋದ್ರಿಂದ ನಾನಿಲ್ಲಿ ಕೆಳಗಡೆ ಯಾವುದು ನೆಲನೂ ಒರೆಸ್ತಾ ಇಲ್ಲ. ಸೈಡಲ್ಲಿ ಬಾಗಿಲು ಕಿಟಕಿ ಈ ಥರದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ, ನೆಲ ಹಾಗೆ ಬಿಟ್ಟಿದ್ದೀನಿ. ವೇಣು ಅಡುಗೆ ರೂಮನ್ನು ಪೇಂಟಿಂಗ್ ಮಾಡ್ತಾ ಇದ್ದಾನೆ. ನಾನಿವಾಗ ಹೂವು ಕೊಯ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮನೇನ ಇವಾಗ ಅರ್ಧ ಕ್ಲೀನ್ ಆಯಿತು. ಅವನು ಗೋಪಾಲ ಅಂದರೆ ವೇಣು ಪೇಂಟ್ ಮಾಡ್ತೆ ಅಂತ ಅಂದರು, ಅದಕ್ಕೋಸ್ಕರ ನಾನು ಕೆಳಗಡೆ ನೆಲ ಒರೆಸಿಲ್ಲ ಮತ್ತು ಉಳಿದಿದ್ದೆಲ್ಲನೂ ಕ್ಲೀನಾಗಿದೆ. ಸೊ ಗೋಡೆಗೆ ಪೇಂಟ್ ಮಾಡ್ತಾ ಇದ್ದ ಕೂಡ. ನಾನಿವಾಗ ನಿಮ್ಗೆ ಆವಾಗ ಹೇಳಿದೆ ಒಂದು ಬ್ಯೂಟಿಫುಲ್ ಲೊಕೇಶನಿಗೆ ಕರ್ಕೊಂಡು ಹೋಗ್ತೀನಿ ಅಂತ, ಅಲ್ಲಿ ಬಂದಿದ್ದೀನಿ. ಬಟ್ ಏನಾಗಿದೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ಏನಾಗಿದೆ, ಎಲ್ಲಿ ಏನು ಅಂತ. ಬನ್ನಿ ಹೋಗೋಣ. ಕಾಕಡ ಹೂವು ಅಂತಂದರೆ ಗೊತ್ತಿರ್ಬೋದು, ಕಾಕಡ ಹೂವು ಗಿಡ ಇಲ್ಲಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮೇಂಟೆನೆನ್ಸು ಇಲ್ಲದೇ ಈ ಥರ ಆಗಿದೆ. ಅವರು ಈ ಹೊಲಕ್ಕೆ ಬರ್ತಾ ಇಲ್ಲ ತುಂಬ ಟೈಮಿಂದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಇದನ್ನು ನೆಟ್ಟಿದ್ರು ಹೋದ ವರ್ಷ, ಇಲ್ಲಿ ಕಾಣಿಸ್ಬೋದು. ಮತ್ತು ನಿಮಗೆ ನಾನು ಆ ಕಡೆ ಹೋದಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಕಾಕಡ ಈ ಥರ ಗುಂಪಾಗಿ ನೆಟ್ಬಿಟ್ಟು ಇದಕ್ಕೆ ಮತ್ತೆ ಕಳೆ ಎಲ್ಲ ತೆಗೆದು ಮೇಂಟೈನ್ ಮಾಡ್ತಾರೆ ಅವರು. ಇಲ್ಲೇನಾಗಿದೆ ಅಂತಂದರೆ ಕಾಕಡ ಕೂಡ ಹಾಕಿದ್ದಾರೆ, ಅದ್ರ ಜೊತೆಗೆ ಸೇವಂತಿ ಹೂ ಕೂಡ ಹಾಕಿದರು. ಬಟ್ ಅವರು ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗಿರೋದ್ರಿಂದ ಇದರ ಮೇಂಟೆನೆನ್ಸ್ ಏನು ಇಲ್ಲದೇ ಇದು ಈ ಥರ ಆಗಿದೆ. ಇದು ಹೂ ಚೆನ್ನಾಗಿ ಬರ್ತಾ ಇತ್ತಂತೆ ಮೊದಲೆಲ್ಲ ಕೊಯ್ದು ವ್ಯಾಪಾರ ಮಾಡೋರು. ಸೊ ಬನ್ನಿ, ಇವಾಗ ನಾನು ಸೇವಂತಿ ಹೊಲಕ್ಕೆ ಕೂಡ ಕರ್ಕೊಂಡು ಹೋಗ್ತೀನಿ. ಕಳೆ ತುಂಬಾ ಬೆಳೆದಿದೆ, ಆ ಕಡೆಯಿಂದ ಹೋಗಬೇಕು ಇವಾಗ. ಇದು ಕಾಕಡ ಸಲುವಾಗಿ ಇಲ್ಲಿ ತೋರ್ಸೋಕೆ ಬಂದೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿಂದ ಅಲ್ಲಿ ತನಕನೂ ಇರೋದು ಅದು ಕಾಕಡ. ಒಂದು ಚಂದ ದಾಸವಾಳ ಹೂ ಇದೆ ನೋಡಿ, ಇದು ಗಿಡ ಇಲ್ಲಿ ನೆಟ್ಟಿದ್ರು ಅನಿಸುತ್ತೆ, ತುಂಬ ಚೆಂದ ಇದೆ ಅಲ್ವಾ. ಇದು ಅಡಿಕೆ ಸಸಿ ನೈಲ್ ಹಾಕಿದ್ದಾರೆ. ಇವೆಲ್ಲ ನೆಡಲಿಕ್ಕೆ ಮಾರಾಟ ಕೂಡ ಮಾಡ್ತಾರೆ. 25-30 ರೂಪಾಯಿ ಈ ಥರ ಎಲ್ಲ ಹೋಗುತ್ತೆ ಇಲ್ಲಿ. ಇದು ನೋಡಿ ಅಡಿಕೆ ಸಸಿ, ಇದು ಧರ್ಮಣ್ಣಂದಲ್ಲ, ಇದು ಇನ್ನೊಬ್ಬರು ಮಂಗಲಕ್ಕ ಅಂತ ಇದ್ದಾರೆ, ಅವ್ರ ಹೊಲದ್ದಿದು. ಇದೇ ಹೊಲನ ದಾಟಿ ನಾವು ಹೋಗ್ಬೇಕು ಇವಾಗ. ಕಳೆ ಸಿಕ್ಕಾಪಟ್ಟೆ ಬೆಳೆದಿದೆ, ಅದಕ್ಕೋಸ್ಕರ ನಾನು ಶೂ ಹಾಕ್ಕೊಬಂದಿದ್ದೀನಿ. ವೇಣು ಶೂ ಹಾಕ್ಕೊಂಡು ಹೋಗು ಅಂತ ಅಂದರು. ಆ ಥರ ಶೂ ಹಾಕ್ಕೊಬಿಟ್ರೆ ಏನು ಕಚ್ಚೋದಿಲ್ಲ. ಅಂದರೆ ಒಮ್ಮೆ ಡೇಂಜರು, ಇಲ್ಲೆಲ್ಲ ಕಳೆ ಇಷ್ಟಿರೋದ್ರಿಂದ ಹಾವು ಏನಾದರೂ ಇತ್ತು ಅಂದರೂ ಪ್ರಾಬ್ಲಮ್ ಇಲ್ಲ ಅಂತ ಈ ಥರ ಶೂ ಹಾಕ್ಕೊಬರ್ಬೇಕು ನಾವು ಇಲ್ಲಿ ಹೊಲಕ್ಕೆಲ್ಲ ಬರುವಾಗ. ಕಾಣಿಸ್ತಾ ನೋಡಿ ಈ ಥರ ಶೂ. ಬನ್ನಿ ಹೀಗೆ ಹೋಗೋಣ. ಬರೀ ಹೊಲ. ಇದು ವಟಾಣಿ ಹೊಲ ತೋರಿಸಿದೆ ನಿಮಗೆ ಲಾಸ್ಟ್ ಟೈಮು. ಕುಯ್ದಿದ್ದಾರೆ ಒಂದು ಟೈಮು. ಇಲ್ಲೂ ಕೂಡ ಕಳೆ ಬೆಳೆದ್ಬಿಟ್ಟಿದೆ. ಈಗ ಇನ್ನೂ ಮತ್ತೆ ಕೊಯ್ಲಿದೆ. ಇಲ್ಲಿ 1-2 ಸಲ ಕುಯ್ದುಬಿಟ್ಟು ನಂತರ ಕ್ಲೀನ್ ಮಾಡ್ತಾರೆ ಹೊಲನ. ಇವೆಲ್ಲ ವಟಾಣಿ ನೋಡ್ಬೋದು. ಇನ್ನು ಮುಂದ್ಗಡೆ ಮೆಣಸಿಂದು ಕಳೆ ಕೀಳ್ತಾ ಇದ್ದಾರೋ ಏನೋ ಮಾಡ್ತಾ ಇದ್ದಾರೆ, ಅಲ್ಲಿ ಜನ ಇದ್ದಾರೆ ಕೂಡ. ಮೆಣಸಿನ ಹೊಲ ತೋರಿಸ್ತೀನಿ ಇವಾಗ, ಬಂತು ಹತ್ತಿರದಲ್ಲೇ. ಇದು ಜೋಳ ಅಂತ ಅಂದರೆ ದನಕ್ಕೆ ಮೇವಿಗೆ ಹಾಕುವಂಥ ಜೋಳ ಇದು. ಈ ಥರ ಜೋಳ ಹಾಕಿದ್ದಾರೆ ಇಲ್ಲಿ. ಇದು ನೋಡಿ ಮೆಣಸಿನ ಸಸಿ, ಇಲ್ಲಿ ಕಳೆ ತೆಗೆದಿದ್ದಾರೆ. ನಿಮಗೆ ಸೇವಂತಿ ಹೊಲ ತೋರಿಸ್ತೆ ಅಂದೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕಳೆ ಬೆಳೆದಿದೆ. ಇವರೇನು ಮೇಂಟೈನ್ ಮಾಡದೆ ಹಾಗೆ ಬಿಟ್ಟಿರೋದ್ರಿಂದ ನೋಡಿ
ಸೇವಂತಿ ಹೂಗಳು ಏನು ಮೇಂಟೈನ್ ಮಾಡಿಲ್ಲ ಇವರು. ನಾನಿವಾಗ ದೇವ್ರಿಗೆ ಹೂ ಕೊಯ್ಕೊಳ್ಳೋಣ ಅಂತ ಬಂದೆ. ಏನೂ ಮಾಡ್ದೇ ಇಷ್ಟೊಂದು ಹೂವು, ಇದಕ್ಕೊಂದು ಗೊಬ್ಬರ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಆದರೂ ಕೂಡ ಇಷ್ಟೊಂದು ಹೂವಾಗಿದೆ. ನಾನಿವಾಗ ಇದನ್ನೆಲ್ಲ ಕಿತ್ಕೊಳ್ತಿದ್ದೀನಿ. ಆಮೇಲೆ ನಿಮಗೆ ಮತ್ತೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಹೀಗೆ ಒಂದು ಸಲ ತೋರಿಸ್ತಾ ಹೋಗ್ತೀನಿ ಲೊಕೇಶನ್ನ. ಈ ಕಡೆ ಕಾಣಿಸ್ತಾ ಇರೋದು ನಮ್ಮ ಮನೆ. ನಾನು ಇಷ್ಟು ದೂರ ಬಂದೆ. ಈಗ ಹೀಗೆ ಬಂದರೆ ಅಲ್ಲಿ ಹೀರೆಕಾಯಿ ತೋಟ, ಬೀನ್ಸ್ ತೋಟ ತೋರಿಸಿದ್ದೆ ಒಂದು ಸಲ, ಅದು. ಮತ್ತು ಈ ಕಡೆ ಬಂದ್ವಿ ಅಂತ ಅಂದರೆ ಈ ಕಡೆ ಅಲ್ಲೊಂದು ತೋಟದ ಮನೆ ಅಂತ ಕಾಣಿಸ್ತಾ ಉಂಟು ನಿಮಗೆ. ಅದು ಅಯ್ಯನಕೆರೆಗೆಲ್ಲ ಬರೋರಿಗೆ ತೋಟದ ಮನೆ ಅಂದರೆ ಟೂರಿಸ್ಟ್ ಯಾರಾದರೂ ಬಂದರೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ರೋಡ್ ಕೂಡ ಇದೆ ಒಂದು. ಸೊ ಇಲ್ಲಿ ಜಯಪ್ಪಣ್ಣ ಮತ್ತು ಅವರ ಹೆಂಡತಿ, ಅವರ ಅತ್ತೆ ಎಲ್ಲ ಹುಲ್ಲೆಲ್ಲ ಕೊಯ್ತಾ ಇದ್ದಾರೆ ದನಿಗೆ, ಹಸುವಿಗೆ. ಈ ಕಡೆ ಮೆಣಸಿನ ಹೊಲ ಆವಾಗ ತೋರಿಸಿದಲ್ಲ, ಈ ಕಡೆ ಬಂದಿದ್ದು ಮೆಣಸಿನ ಹೊಲ. ಮತ್ತು ಹೀಗೆ ಬಂದರೆ ಈ ಕಡೆ ಬಟಾಣಿ ಹೊಲ ಸ್ಟಾರ್ಟ್ ಆಯಿತು. ಇದು ಕೂಡ ಕಾಕಡ ಹೊಲನೇ. ನಾನು ಆಗ ತೋರಿಸಿದೆ ನಿಮಗೆ, ತುದಿಯಿಂದ ಕಾಣಿಸ್ತಾ ಇತ್ತಲ್ವ. ಈಗ ಇಲ್ಲಿ ಬಂದಿದ್ದೀನಿ ಎಂಡಲ್ಲಿ. ಅಲ್ಲಿಂದ ಕಾಣಿಸ್ತಾ ಇರೋದು ಈ ರೀತಿ ನೋಡಿ. ತುಂಬಾ ಗಿಡ ಹಾಕಿದ್ರು ಅವರು, ಬಟ್ ಅವರು ಕೊಯ್ತಾ ಇಲ್ಲ. ಓಕೆ, ಇವಾಗ ಸೇವಂತಿ ಹೊಲ ತೋರಿಸಿದೆ ಮತ್ತು ಕಾಕಡ ಹೊಲ ತೋರಿಸಿದೆ. ಬಟ್ ಏನಂತಂದರೆ ಅದು ಯಾರೂ ಮೇಂಟೈನ್ ಮಾಡಿದೆ, ಆ ರೀತಿ ಕಳೆ ತುಂಬ್ಕೊಬಿಟ್ಟಿತ್ತು. ಇನ್ನು ನಾವು ಸೇವಂತಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಆವಾಗ ನಾನು ನಮ್ಮ ಹೊಲದನ್ನ ತೋರಿಸ್ತೀನಿ ನಾನು. ಅಂದರೆ ಅದು ನಿನ್ನೆ ಯಾರೋ ಕೊಯ್ಕೊಂಡು ಹೋಗ್ಬಿಟ್ರಂತೆ, ಅದಕ್ಕೋಸ್ಕರ ಜಾಸ್ತಿ ಸಿಕ್ಕಿಲ್ಲ ಹೂವು, ಸ್ವಲ್ಪನೇ ಸಿಕ್ತು. ಇವಾಗ ನಾನು ಮಾವಿನೆಲೆ ಬೇಕಲ್ವ ಕಲಶಕ್ಕೆ, ಸೊ ಮಾವಿನೆಲೆ ಕೊಯ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮನೆಯನ್ನೆಲ್ಲ ಫುಲ್ ಪೇಂಟ್ ಎಲ್ಲ ಆಗಿರುತ್ತೆ ನಾಳೆ ಶುಕ್ರವಾರ. ನಾಳೆ ನಾನು ವಿಡಿಯೋನ ತೋರಿಸ್ತೀನಿ ಜೋಡಿಸಾದ್ಮೇಲೆ ಮನೆಯೆಲ್ಲ ಯಾವ ಥರ ಪೇಂಟ್ ಮಾಡಿದ್ದಾರೆ ಇವರು, ಮನೆಯೆಲ್ಲ ಯಾವ ರೀತಿ ಜೋಡಿಸಿದೆ ಅಂತ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಸುಮಾರು ಕೆಲಸ ಇದೆ, ಹೊರಗಡೆ ಚಾವಡಿ ಎಲ್ಲ ಇನ್ನೂ ತೊಳೆದಿಲ್ಲ. ಅದೇ ರೀತಿ ನಿಮಗೆ ಉಪ್ಪಿನ ದೀಪದ ಬಗ್ಗೆ ನಾನು ಹೇಳ್ತೆ ಅಂತ ಹೇಳಿದೆ. ಉಪ್ಪಿನ ದೀಪದ ಬಗ್ಗೆ ನಾನು ಮಾಡ್ಕೊಂಡು ತಪ್ಪು ಏನು ಅಂತ ಅಂದರೆ, ಆ್ಯಕ್ಚುಲಿ ಅದು ಆಗಸ್ಟಲ್ಲಿ ಜುಲೈನಲ್ಲಿ ಆಷಾಢ ಸ್ಟಾರ್ಟ್ ಆಯ್ತಲ್ವ. ನಾನೇನು ಮಾಡಿದೆ ಅಂದರೆ ಫಸ್ಟ್ ಶುಕ್ರವಾರ, ಆಷಾಢದ ಫಸ್ಟ್ ಶುಕ್ರವಾರ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ನಾನು ತಾಯಿ ಮನೆಗೆ ಹೋಗಿರೋದ್ರಿಂದ ಅಲ್ಲಿ ನಾನು ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಸೆಕೆಂಡ್ ಶುಕ್ರವಾರ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಆಮೇಲೆ 2 ಶುಕ್ರವಾರ ಸಿಕ್ತು. ಬಟ್ 3ನೇ ಶುಕ್ರವಾರಕ್ಕೆ ನನಗೆ ಪೀರಿಯಡ್ ಟೈಮ್ ಇತ್ತು, ನನಗೆ ಅದು ನೆನಪೇ ಇಲ್ಲ. ಸೊ 2 ಶುಕ್ರವಾರ ಆದ ನಂತರ ನನಗೆ 3ನೇ ಶುಕ್ರವಾರ ಮಾಡಲಿಕ್ಕೆ ಆಗಿಲ್ಲ. ಅದು ಆ್ಯಕ್ಚುಲಿ 2ಕ್ಕೆ ವಿಘ್ನ ಬರಬಾರ್ದು, 3 ಆದರೂ ಆಗಬೇಕು ಅಥವಾ 5 ಆದರೂ ಕಂಪ್ಲೀಟ್ ಆಗಬೇಕಿತ್ತು. ಸೊ ನನಗೆ ಅದು ಒಂದು ತುಂಬ ತೊಂದರೆ ಆಯಿತು. ಇನ್ನು ಉಪ್ಪಿನ ದೀಪ ಹಚ್ಚಾದ್ಮೇಲೆ ನನಗೆ ಯಾವ ರೀತಿಯ ಒಂದು ಅನುಭವ ಆಯಿತು ಅಂದರೆ, ಮೊದಲನೇ ವಾರ ನಾನು ಯಾವ ದಿನ ಹಚ್ಚಿದ್ನೋ ಅದರ ನಂತರದ ವಾರ ಇದೆಯಲ್ವ, ಸೆಕೆಂಡು ಮತ್ತು 2ನೇ ವಾರ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ, ಏನೋ ಒಂಥರ ಅದು ಮನಸ್ಸಿಗೋ ಅಥವಾ ಯಾವ ರೀತಿಯೋ ಗೊತ್ತಾಗ್ತಾ ಇಲ್ಲ, ಮನೇಲಿ ತುಂಬ ಕಾಮಾಗಿತ್ತು. ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇರ್ಬೋದು ಅಥವಾ ಏನೋ ಒಂಥರ ಖುಷಿ, ಮನೆಯಲ್ಲಿ ನೆಮ್ಮದಿ, ಆ ಥರ ಒಂದು ವಾತಾವರಣ ಇತ್ತು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ನನ್ನ ಒಂದು ಸ್ವಂತ ಅನುಭವ. ಇದು ತುಂಬ ಚೆನ್ನಾಗಿತ್ತು ಮಾತ್ರ. ಬಟ್ ಸೆಕೆಂಡ್ ವಾರ ನಾವು ನಿಲ್ಲಿಸ್ಬಿಟ್ವಿ. ಆವಾಗ ಸ್ವಲ್ಪ ಮನೆಯಲ್ಲೆಲ್ಲ ಕಿರಿಕಿರಿ ಸ್ಟಾರ್ಟ್ ಆದಂಗೆ ಆಯಿತು. ಏನೋ ಒಂದು ರೀತಿ ಅದು ಇದು ಗೊಂದಲ, ಮನಸ್ತಾಪ ಸ್ಟಾರ್ಟ್ ಆಯಿತು. ಏನೋ ಚಿಕ್ಕ ಪುಟ್ಟ ಚೆನ್ನಾಗಿಲ್ಲಾಗಿತ್ತು ವಾತಾವರಣ. ಅಲ್ಲಿ ನಿಲ್ಲಿಸ್ಬೇಕಾಯಿತು, ನನಗೆ ಅನಿವಾರ್ಯ, ಡೇಟ್ ಇರೋದ್ರಿಂದ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಈಗಲೂ ಹಾಗೆ ಲಾಸ್ಟ್ ಶುಕ್ರವಾರ ತನಕ ನಾನು ಪೂಜೆ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡೆ. ಬಟ್ 4ನೇ ಶುಕ್ರವಾರ ಮತ್ತೆ ನನಗೆ ಡೇಟ್ ಇರೋದ್ರಿಂದ 3 ಶ್ರಾವಣ ಶುಕ್ರವಾರನ ಮಾಡಿ ಲಾಸ್ಟ್ 3ನೇ ಶುಕ್ರವಾರ ಮುತ್ತೈದರಿಗೆ ಕರೆದು ಅರ್ಶಿನ ಕುಂಕುಮ ಕೊಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ನಲ್ಲಿದ್ದೀನಿ. ನಾಳೆ ಕೂಡ ಬೆಳಿಗ್ಗೆಯಿಂದ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಮತ್ತು ಯಾವ ರೀತಿ ಆಚರಣೆ ನನ್ನ ಒಂದು ಇದರಲ್ಲಿ ಮಾಡ್ಕೋತೀನಿ ಅನ್ನೋದನ್ನು ನಾನು ವಿಡಿಯೋ ಶೇರ್ ಮಾಡ್ತೀನಿ ನಾಳೆ. ಸೊ ಉಪ್ಪಿನ ದೀಪ ಹಚ್ಚುವವರು ನೀವು ಇದೊಂದು ಮುಂಜಾಗ್ರತೆ ವಹಿಸಿ, ಅಟ್ಲೀಸ್ಟು 3 ಕಂಪ್ಲೀಟ್ ಆಗಲಿ ಅಥವಾ 5 ಕಂಪ್ಲೀಟ್ ಆಗಲಿ, ಆ ರೀತಿಯ ಒಂದು ನೀವು ಡೇಟೆಲ್ಲ ನಿಮ್ಮ ನೋಡ್ಕೊಂಬಿಟ್ಟು ನೀವು ಮಾಡಬೇಕು. ಅಥವಾ ಮನೇಲಿ ಬೇರೆ ಯಾರಾದರೂ ಇದ್ದರೆ ಹಚ್ಬೋದು, ಕಂಟಿನ್ಯೂ ಮಾಡ್ಬೋದು. ಬಟ್ ನನಗೆ ಯಾರೂ ಇಲ್ಲ, ಅಂದರೆ ವೇಣು ಹಚ್ಚೋದಿಲ್ಲ, ಅವನು ಅದು ಅಷ್ಟು ಕೇರ್ ತೊಗೊಳ್ಳಲ್ಲ. ಬೆಳಿಗ್ಗೆ ಮುಂಚೆ ಎದ್ದು ಅದೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ವ, ಸೊ ಆ ಥರ ಮಾಡಿ ಹಚ್ಚೋಕೆ ಅವನ ಹತ್ರ ಆಗೋಲ್ಲ. ಯಾವ್ದಾದ್ರು ಹೆಣ್ಮಕ್ಳಿದ್ರೆ ನಾನು ಎಳಿಸಿ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ನಾನು ನಿಲ್ಲಿಸ್ಬಿಟ್ಟೆ, ಮತ್ತು ಏನು ಹೇಳೋಕೆ ಹೋಗಿಲ್ಲ ಅವನಿಗೆ.
ಅದಕ್ಕೋಸ್ಕರ ನಂತರ ತಪ್ಪು ಮಾಡಬೇಡಿ. ಸ್ವಲ್ಪ ಟೈಮ್ ನೋಡ್ಕೊಳ್ಳಿ, ನಿಮ್ಮದು ಡೇಟ್ ಇರ್ಬೋದು ಅದೆಲ್ಲ ಟೈಮ್ ನೋಡಿಕೊಂಡು ಸ್ಟಾರ್ಟ್ ಮಾಡಿ. ಅಥವಾ 3 ಹುಣ್ಣಿಮೆನಾದರೂ ಹಾಗೆ ನೀವು ಸ್ಟಾರ್ಟ್ ಮಾಡ್ತಾ ಹುಣ್ಣಿಮೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ 3 ಹುಣ್ಣಿಮೆನಾದರೂ ಸಿಗಬೇಕು, ಮತ್ತು ಕಂಟಿನ್ಯೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ವಿಘ್ನ ಬರ್ದಾಗಿದ್ದ ರೀತಿ ನೋಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಕಂಟಿನ್ಯೂ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಂದರೆ ಒಟ್ಟಿನಲ್ಲಿ 3 ದೀಪ ಹಚ್ಚಿ ಅಥವಾ 5 ದಿನ ದೀಪ ಹಚ್ಚಿಬಿಟ್ಟು ನಂತರ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಅಲ್ಲಿಗೆ ಕ್ಲೋಸ್ ಮಾಡ್ತಿರಲ್ವ, ನಂತರ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ ಅಂತೆ. ಹಾಗಾಗಿ ನಾ ಮಾಡಿದ ತಪ್ಪನ್ನು ಮಾಡಬೇಡಿ. ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಿದೆ, ನೀವು ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತು ಶುಕ್ರವಾರದ ಲೋಗಲ್ಲಿ ನಾನು ಮತ್ತೆ ಸಿಗ್ತಾ ಇದ್ದೀನಿ. ಮಳೆ ಬರೋದ್ರಿಂದ ನನಗೆ ಹೂವು ಜಾಸ್ತಿ ಕೊಯ್ಯೋಕ್ಕಾಗಿಲ್ಲ, ಸ್ವಲ್ಪನೇ ಕುಯ್ಕೊ ಬಂದೆ. ಮತ್ತು ಇವಾಗ ಇನ್ನೂ ಕೆಲಸ ಇರೋದ್ರಿಂದ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೂ ಕೊನೆಯದಾಗಿ ಹೇಳಬೇಕು ಅಂದರೆ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೆ ಅಂತ ಕೆಲವೊಬ್ರು ಕೇಳ್ತಾಯಿದ್ರು. ಸಿಂಪಲ್ಲಾಗಿ ನಾನು ಮುಂಚಿನ ದಿನವೇ ಪ್ಲ್ಯಾನ್ ಮಾಡ್ಕೊತೀನಿ. ನಾಳೆ ಈ ಕೆಲಸ ಇದೆ ಅನ್ನೋದನ್ನು ಮುಂಚಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನಂತರ ಮಾರನೇ ದಿನ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅದನ್ನು ಮ್ಯಾನೇಜ್ ಮಾಡ್ಕೊಬಿಡ್ತೀನಿ. ಈ ಟೈಮಿಗಿದು ಅಂತ ಅಲ್ಲಿ ಮ್ಯಾನೇಜ್ ಮಾಡ್ಕೊಡ್ತೀನಿ. ಎರಡನೇದಾಗಿ ಆ ದಿನ ನಾನು ಫೋನಲ್ಲಿ ಯಾರಿಗೂ ಸಿಗೋಲ್ಲ, ಕಂಟಿನ್ಯೂ ನಾನು ಸಾಮಾನ್ಯ ಫೋನಲ್ಲಿ ಯಾರ ಜೊತೆ ಜಾಸ್ತಿ ಮಾತಾಡೋಲ್ಲ. ಎರಡನೇದಾಗಿ ನಾನು ಟಿ ವಿ ನೋಡೋಲ್ಲ, ಮತ್ತು ನನಗೆ ಟಿ ವಿ ನೋಡೋ ಅಭ್ಯಾಸ ಕೂಡ ಇಲ್ಲ. ಏನಿತ್ತು ನನ್ನ ಕೆಲಸ ಮತ್ತು ನನ್ನ ಬಿಸ್ನೆಸ್ ಇದ್ರ ಕಡೆನೇ ನಾನು ಗಮನ ಕೊಡೋದು ಜಾಸ್ತಿ. ಸೊ ಹಾಗಾಗಿ ನನಗೆ ಇಷ್ಟೊಂದು ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು, ಇಷ್ಟೇ. ಹಾಗಾಗಿ ನಿಮ್ಗೆ ಗೊತ್ತಾಗಿರ್ಬೋದು ಇವಾಗ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತಾ ಹೋಗ್ತೀನಿ ಅಂತ. ಇವಾಗ ಹಾಗಾದರೆ ಲೋಗನ ಮುಗಿಸ್ತಾ ಇದ್ದೀನಿ, ಮತ್ತು ನಾಳೆ ಲೋಗಲ್ಲಿ ಸಿಗ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಲೋಗನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.